ತಕ್ಕ ಹೋಗಿದೆ ಇಲ್ಲಿಗೆ ಬಂದಿದ್ದೀರಿ? ಆತೆ ತುಂಬ ಧೂಳಾಗಿತ್ತು ಅಲ್ವಾ, ಮನೆ ಕ್ಲೀನ್ ಮಾಡೋಣ ಅನ್ಕ ಬಂದು ಲತಕ್ಕ ಹೋದ್ರು, ನಾನು ಇಲ್ಲೇ ಉಳ್ಕೊಂಡೆ. ಗೋವಿಂದ ಬಾಬು ಊಟಕ್ಕೆ ಬಂದಿತ್ತಿಲ್ವಾ? ಅವರು ಅಲ್ಲಿಗೆ ತರಿಸ್ಕೊಂಡ್ರು ಅಕ್ಕನ ಜೊತೆ. ಯಾಕತೆ? ಅವ್ವ ಏನು ಇಷ್ಟೊಂದು ಖುಷಿಯಾಗಿದ್ದಿ? ನೀನ್ ಯಾವಾಗ ಬಂದ ಕೆಲ್ಸದಿಂದವ? ನಾನು ಈಗ ತಾನೇ ಬಂದೆ, ಅಲ್ಲಿಗೆ ಹೋದೆ, ಅಲ್ಲಿ ತಿತ್ತಿಲ್ವಲ್ಲ ರಶ್ಮಿ ಅನ್ಕೊಂಡು ಇತ್ತಾಗ ಬಂದೆ. ಸರಿ ಸರಿ ಮಗ, ಇದು ವಿಷಯ ಗೊತ್ತಾಯ್ತಾ? ಏನು? ಸೋಬಿತ ಫೋನ್ ಮಾಡಿದ್ಲು ಕಲ. ಏನಂತ? ಅದೇ ಇದು ಗಗನು ಮದುವೆಗೆ ಒಪ್ನಿವಲ್ಲ, ಅದಕ್ಕೆ ಬೇಜಾರು ಮಾಡ್ಕೊತಿದ್ವಲ್ಲ, ಅದರಿಂದವ ಅವನು ಸುಧಾನು ನಾನೇ ಆಯ್ತೀನಿ ಮದುವೆ ಬೇಕಾರೆ ಚಿನ್ನೂನ ಅಂತ ಅಂದಂತೆ. ಯಾಕೆ ಇವಳು ಹಿಂಸೆ ಮಾಡೋದ್ಲೇನೋ ಮದುವೆ ಮಾಡ್ಕೊ ಅಂತವ? ಏ ದೇವ್ರಣೆಗೂ ಇಲ್ಲ, ಅವಳು ಹಿಂಸೆ ಮಾಡಿ ಮತ್ತೆ ಆ ಸುದ್ದಿನೂ ಗೊತ್ತಿತ್ತಿಲ್ವಂತೆ ಅವನಿಗೆ. ಇವಳು ಪಾಡಿಗೆ ಇವಳು ಕೂತಿದ್ಲಂತೆ ಸಪ್ಪಗೆ, ಅದಕ್ಕೆ ಏನಮ್ಮ ಎಂತಮ್ಮ ಅಂತ ಕೇಳಿದ್ನಂತೆ. ಕೇಳಕ್ಕೆ ಹಿಂಗೆ ಮದುವೆ ಆಯ್ತಿಲ್ಲ ಅಂತಾನೆ ಗಗನು ಆಗ್ಲಿಂದನೂ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದು, ಈಗ ಹಿಂಗೆ ಆಯ್ತದಲ್ಲ ಸರಿಯಾ ಅಂತ ಬೇಜಾರು ಮಾಡ್ಕೊಂಡ್ಲಂತೆ. ಹಂಗಂದಿದ್ಕೆ ನನಗೂ ಚಿನ್ನೊಂದು ಮದುವೆ ಆಯ್ತೀನಿ ಬೇಕಾದ್ರೆ ಏನಿಲ್ಲ, ಒಳ್ಳೆ ಹುಡುಗಿ ಅಲ್ವಾ ಆಯ್ತೀನಿ ಬಿಡಮ್ಮ ಅಂತ ಅಂದನಂತೆ ಕಲ ಮಗ. ಒಳ್ಳೇದೇ ಆಯ್ತಲ್ಲ ಬಿಡಿ ಮತ್ತೆ. ಅಯ್ಯೋ ಅದೇ ಕಣವ, ಅವಳಿಗಿಂತ ಇವನು ಒಂದು ತಿಂಗಳು ಕಿರಿಯವನು ಅಲ್ವಾ. ಅಯ್ಯೋ ಬಿಡಿಯತ್ತೆ, ಅದಕ್ಕೆಲ್ಲ ಏನು ಇವಾಗೆಲ್ಲ ಅದೆಲ್ಲ ಮ್ಯಾಟ್ರ್ ಎಲ್ಲ ಅತ್ತೆ. ಹಾಗಾದರೆ ಹುಡುಗಿಗಿಂತ ಹುಡುಗ ದೊಡ್ಡ ಸ್ವಲ್ಪ ಏಜಾಗೆ ಇರಬೇಕು ಅಂತ ಹೇಳ್ತಿದ್ರು. ಇವಾಗ ಏನಿಲ್ಲ, ಒಂದು ಏಜಾರ ಆದರೂ ಪರವಾಗಿಲ್ಲ, ಏನು ಒಂದು ತಿಂಗಳಿಗೆಲ್ಲ ಏನಾಗುತ್ತೆ? ಅಯ್ಯೋ ಹಾಗೆಲ್ಲವ ಮಗ, ನಿಮ್ಮ ಅವನಿಗೂ ನನಗೂ 15 ವರ್ಷ ಹೆಚ್ಚು ಕಮ್ಮಿ ಕಣ್ ಮಗ. ಹಂಗೆ ಏಜ್ ಆಗಿರೋಗೆ ಮಾಡ್ತಿದ್ದಿದ್ದಲ್ವಾ ಹಂಗೆ. ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ಮಾಡೋಕ್ಕೆ ಕೆಲಸ ಇರ್ತಿಲ್ವಲ್ಲ, ಅದಕ್ಕೆ ಕಟ್ಟಿದ್ರು 15 ವರ್ಷನಾರು ಗ್ಯಾಪ್ ಅಲ್ಲಿ ಎಷ್ಟಾರು ಅಲ್ಲಿ ಅಂತ. ಅಂಕಲ ನನ್ನ ಮದುವೆ ನಾನು ನೀರು ಹಾಕೊಂಡಾಗ 12 ವರ್ಷ, ನಿಮ್ಮ ಅಪ್ಪನಿಗೆ ಆಗ ಎಷ್ಟು ಒಂದು 26-27 ಗಂಟಲು ಆಗಿತ್ತು ಮಗ. 12-27 ಎಷ್ಟು ವರ್ಷ? ಅಯ್ಯೋ ಅತ್ತೆ, ಒಸಿ ಆಯ್ತಾ ಏಜು? ತುಂಬ ಗ್ಯಾಪು ಮಾವನಿಗೂ ನಿಮ್ಗೂ. ಅಂಕನವ ಇವಾಗೆಲ್ಲವ ಈ ಏಜು ಪಾಜು ನೋಡ್ತಿರ್ತೀರ, ಏನೋ ಒಂದು ಗಂಡು ಬತ್ತಾ ಕಟ್ ಕಳಿಸ್ತಾ ಇರೋದು ಏಕನವಾಗ. ಅಯ್ಯೋ ಅದ್ರ ಮಧ್ಯದಲ್ಲಿ 30-40 ಎಕರೆ ಸುಳ್ಳು ಪುಂಗಿದ್ನಲ್ಲವ, ಹಿಂಗಮ್ಮ ತಮೆಗೊಡ್ರು ಎಲ್ಲ ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ನಮ್ಮ ಅವನು ಕುಣ್ಕೊಂಡು ಮಾಡಿದ್ದು. ನಮ್ಮ ಅಪ್ಪ ಹಂಗೂ ಬೇಡ ಬೇಡ ಅಂತಿತ್ತು. ನಮ್ಮ ಅವ್ವ ಅಚ್ಚುಕಟ್ಟಾಗಿರತ್ತಾಗ ಸೇರ್ಕತ್ತಾಳ ನನ್ನ ಮಗಳು ಅನ್ಕೊಂಡು ಹಂಗೆ ಬಟ್ಟೆ ಆಡ್ಕೊಂಡು ಮಾಡಿದ್ದು ಕಣವ. ನನಗೆ ಇಷ್ಟ ಆಯ್ತಿದ್ದಿಲ್ಲ. ಅತ್ತೆ ನಿಮ್ಗೆ ಇಷ್ಟ ಇರಲಿಲ್ವ ಮದುವೆ ಆಗಕ್ಕೆ ಮಾವನ್ನ? ಮತ್ತೆ ಏನಕ್ಕೆ ಆಗಬೇಕಾಗಿತ್ತು? ಅದನ್ನ ಹೇಳಕ್ತಾರೆ ಬತ್ತಿತ್ತವಾಗ ಬಾಯ್ ಬಿಟ್ರೆ ಬಿಡಾರ ನಮ್ಮವ್ವ. ನೀನು ಯಾಕನೆ ಮಾಡತ್ತವ ಹಣೆ ಹೇಳು ನಮ್ಮವ್ವ. ನಾನು ಎದ್ರಕೊಂಡು ಹೇಳಿಲ್ಲ. ಅಯ್ಯೋ ಬಿಡಿ ಅತ್ತೆ, ಪರವಾಗಿಲ್ಲ, ಮಾವನ ಪಾಪ ತುಂಬ ಒಳ್ಳೆಯವರು, ಅವ್ರೇನು ಕೆಟ್ಟವ್ರ? ಅಯ್ಯೋ ನಿಮ್ಮ ಮಾವನ ಕಟ್ಕೊಂಡು ಒಳಬಾಳ ಸುಮ್ಕಿರವ. ನಿಮ್ಮ ಮಾವ ಏನು ಗಮನ ನೋಡ್ಕೊಂಡಿದ್ದ. ಅಯ್ಯೋ ಇದು ಇರಲಿ, ನಿನ್ನ ಮದುವೆ ಸುದ್ದಿಗೆ ಯಾರು ಕೇಳ್ದರು ತಳಕ್ಕೆ ಯಾವಾಗಾರು ಅಂತ ತಗೊಳಕಾಯ್ತದೆ. ಈಗ ಹೆಂಗೆ ಮಾಡೋದವ? ಗೋವಿಂದನ್ಗೆ ಹೇಳ್ದ? ಹೇಳಿಲ್ಲ ಕಲ, ಅದಕ್ಕೆ ಮಧ್ಯಾಹ್ನದಲ್ಲೂ ಬಂದಿಲ್ಲ ಅವನು ಊಟಕ್ಕೂ. ನಾವು ಬರೋದು ಕಾಲೇ ಊಟ ತಗೊಂಡು ಹೊಂಟೋಗಿದ್ಲೇನು ಅಲ್ವ? ಬೆಳಿಗ್ಗೆ ಸರಿಯಾಗಿ ತಿಂದಿರಲಿಲ್ಲ ಬಾವ, ಅದಕ್ಕೆ 1 ಗಂಟೆಗೆ ಫೋನ್ ಮಾಡಿ ಊಟ ತರಿಸ್ಕೊಬಿಟ್ರು. ಈಗ ಬಂದನೋ ಕಣ ಏನಕಂಡು 4 ಗಂಟೆಗೆ ಕಾಪೆ ಗೀಪಿ ಕುಡಿಯೋಕೆ ಮಗ. ಫೋನ್ ಮಾಡ್ಲ ಮಗ ಒಂಚೂರ? ಮಾಡ್ತೀನಿ ಇರು. ಹಲೋ ಅಣ್ಣ, ಎಲ್ಲಿದ್ದಿ? ಇಲ್ಲ ಅಂಗಡಿಲಿದ್ದೀನಿ ಕಣಪ್ಪ. ಬರೋಕ್ಕಿಲ್ವಾ ಕಾಫಿ ಟೀ ಕುಡಿಯೋಕ್ಕೆ? ಬರಬೇಕು, ಏಕೆ ಬಂದಿದ್ದಿ ಆಲೆಯ? ಬಂದೆ ಆಳೆ ಮನೆ ತಕ್ಕ ಇಲ್ಲಿ. ಯಾಕ್ಲಾ ಇಲ್ಲೇ ಬಣ್ಣ ಇಲ್ಲಿ. ಸರಿ ಬರ್ತೇವೆ ನೀರಪ್ಪ. ರಶ್ಮಿ ಹೋಗು ಕಾಫಿ ಮಾಡ್ಕೊಬ ಇಲ್ಲಿಗೆ. ಪ್ಲಸ್ ಕಾಕೊಂಡು ತಗೋಬವ, ಇಲ್ಲೇ ಕುಡಿತಾನಂತೆ. ಸರಿ ಅತ್ತೆ ಆಯಿತು. ಹೆಂಗಾರ ಮಾಡಿ ಒಪ್ಪಿಸ್ಲ ಮಗ ಅತ್ತಗೆ. ನೋಡೋದು ಬಿಡವ, ಬಲವಂತ ಮಾಡೋಕ್ಕಾಯ್ತದ? ಒಪ್ಕೊಳ್ಳಿ, ಇಷ್ಟ ಇದ್ರೆ ಒಪ್ಕೊಳ್ಳಿ, ಇದ್ರ ಬೇಡ, ಬಲವಂತ ಎಲ್ಲ ಮಾಡಬಾರ್ದು ಹಂಗೆಲ್ಲವ. ಸರಿ ಆಯ್ತು ಬಿಡಪ್ಪ. ಏನು ಮಾಡಿವ? ನೆನ್ನೆಯಿಂದ ನೋಡ್ತೇನೆ ಮಕ್ಕ ಕೊಟ್ಟು ಮಾತಾಡಕ್ಕಿಲ್ವಲ್ಲ, ಹಿಂಗೆ ಇರಲ್ಲ ನಾನೇನು ಹೇಳ್ಕೊಟ್ಟಿದ್ದಲ್ಲ. ನೋಡು ಸುಮ್ಮನೆ ಹಳೆದೆಲ್ಲ ಮಾಡ್ತೀವಿ, ಸುಮ್ಕೆ ಎದಕ್ ಬೇಡ ನೀನು. ಏನ್ ಕೆತ್ಕಾರು? ಏನಿಲ್ಲ ಬಿಡು, ಬಾ ಕುತ್ಕೋ, ಅದೇನೋ ಮಾತಾಡ್ಬೇಕು. ಮದೇವ ಏನು? ಇದು ಹೇಳವ. ಸುಧಾನೆ ಅದಾನಂತೆ ಕಲ, ಗಗನ ಆಗ್ದರ್ ಸಿಕ್ಕಿಲ್ಲ, ನಾನೇ ಆಯ್ತೀನಿ ಅಂತ ಅಂದಂತೆ. ಸುಧಾನ್ ಅದನಂತ? ಯಾರಂಗಂದರು? ಫೋನ್ ಮಾಡಿದ್ಲು ಸೋಬಿತನೆಯ, ಸಪ್ಪು ಕುಂತಿದ್ಲಂತೆ. ಯಾಕೆ ಹಿಂಗೆ ಸಪ್ಪು ಕೂತಿದ್ಯಮ್ಮ ಅಂತ ಅಂದಂತೆ. ಇದಕ್ಕಿತರ ಕಲ ಹಿಂಗೆ ಮದುವೆಗೆ ಒಪ್ತೀವಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲಂತೆ. ಅದಕ್ಕೆ ಸರಿ ಬಿಡು ಆಯ್ತು, ತಲೆಗೆಡ್ಸ್ಕೊಬೇಡ, ನಾನೇ ಆಯ್ತೀನಿ ಅಂತ ಅಂದಂತೆ ಕಲ. ಬಿಡತ್ತಗೆ ಹೆಂಗೋತ್ತಗೆ, ನನ್ನ ತಂಗಿ ಮನೆಗೆ ಮದುವೆ ಮಾಡಬೇಕು ಅನ್ನೋದು ಆಸೆ ಆಗಿತ್ತು ನನಗೆ. ಹೆಂಗಾರೆ ಅಲ್ಲಿ. ಅಯ್ಯೋ ಮುಂಡತೆ ಪೂರ್ತಿ 7 ಗಂಟೆ ಕೇಳು, ಚಿನ್ನೂನೇ 1 ತಿಂಗಳು ಹೇಳು ಕಲ. ಆಗಲಿ ಬಿಡು, ಈ ಫಿಲಮ್ ಸ್ಟಾರ್ಗಳೆಲ್ಲ ಹಂಗೆ ತಾನೆ 2 ವರ್ಷ 3 ವರ್ಷ ದೊಡ್ಡವ್ರನ್ನೇ ಮದುವೆ ಹಾಕಿಲ್ವಾ ಹುಡುಗಿಯ? ಅದಕ್ಕೆಲ್ಲ ಏನು 1 ತಿಂಗಳಿಗೆಲ್ಲ ಏನತ್ತದು? ನನ್ನ ತಂಗಿ ಮನೆಗೆ ನನ್ನ ಮಗಳು ಸೇರ್ಕೋಬೇಕು, ಅದೊಂದೇ ನನಗೆ ಬೇಕಾಗಿರೋದು. ಅದು ಬಿಟ್ರೆ ಇನ್ನೇನು ಇಲ್ಲ. ಸರಿ ಬಿಡು, ಮತ್ತೆ ಒಳ್ಳೆಯದಾಯ್ತು. ನಾನು ಒಪ್ಪನೂ ಇಲ್ವೋ ಅನ್ಕೊಂಡು ಅದನ್ನೇ ಯತ್ನೆ ಮಾಡ್ತಾ ಕುಂತಿದೆ ಕಲ ನಿನ್ನ ಬಗ್ಗೆ. ಒಪ್ಪನು ಕಣೆ ಹೆಂಗ ಕಾಣಲ್ಲಪ್ಪ, ಈಗ ಬೇರೆ ಅವಳು ಬೇರೆ ಹಿಂಗೆ ಅಂದ್ಬಿಟ್ಟವಳೆ. ಇವನು ಏಜು ಗೀಜು ಅನ್ಕೊಂಡು ಒಪ್ತಾನೆ ಇದ್ಬಿಟ್ರೆ ಏನು ಮಾಡೋದು ಅನ್ಕೊಂಡು ಅದೊಂದು ಚಿಂತೆ ಆಗೋಗಿತ್ತು ನನಗೆ.
ಈಗ ಬಿಡತ್ತಾಗೆ ಸರಿ ಆಯ್ತು ಕತೆ ತಗೆ ಮನ್ಸಿಗೆ ನೆಮ್ಮದಿ ಆಯ್ತು ಈಗ. ಸರಿ ಸರಿ ಆಯಿತು ಬಿಡು. ಏನಂತ ಅಂದ್ಲು? ಅದಕ್ಕೆ ಹೇಳ್ಕೊಂಡು ಹೇಳು ಅಂತ ಅಂದ್ಲು. ಈಗ ಹೇಳ್ಬಿಡ್ತೀನಿ ಅಲ್ವಾ, ಬೇಕಾದ್ರೆ ಎಲ್ಲಿಗೆ ನೋಡಕ್ಕೆ ಬರಲಿ ಲೋ ಮೊದಲು ಹಂಗ್ತಾನೆ ಚಿನ್ನ ಮಾತು ಕೇಳ್ಬಿಡು. ಫೋನಲ್ಗಿನಲ್ಲಿ ಬೇಡ ಡೈರೆಕ್ಟಾಗಿ ಹೋಗಿ ಕೂತ್ಕೊಂಡು ಮಾತಾಡ್ಕೊ ಬಂದ್ಬಿಡು. ಈಗ ಹೋಯ್ತೀನಿ ಬಿಡು, ಮತ್ತೆ 3 ಗಂಟೆಗೆ ಹೋಯ್ತೀನಿ. ಬಿಡು, ಅದೇನೋ ಕೇಳ್ಕೊಬತ್ತೀನಿ. ನನ್ನ ಮಗಳ್ದೇನಿಲ್ಲ ಕತೆ. ನಾವು ಹಂಗನ್ಬೇಡ ನೀನು. ಸುಮ್ಮನೆ ಹೋಗಿ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ಬಾ ಸುಮ್ಮನೆ ನೀನು ಒಳ್ಳೆ ಹಳೆ ಕಾಲದ ನಂಗೆ ಆಡ್ಬಿಡಿ. ಇವತ್ತೊಂದು ಕಾಲದ ಮಕ್ಳಿಗೆ ಮನಿಸ್ತಿದ್ದೀರ ಸರಿ ಇಲ್ಲ. ಸರಿ ಬಿಡ್ಲ, ಆಯಿತು. ಕೇಳ್ಕೊಬತ್ತೀನಿ ಏನಂದಳು. ಹೆಂಗೋ ಮುನ್ಸೂನು ಸಮಾಧಾನ ಆಯಿತು. ಹೊಸಿ ಬೇಜಾರಾಗಿತ್ತಿಲ್ಲ ಹಂಗೂ. ಆ ರಂಗಣ್ಣ ಅವತ್ತು ಹೇಳ್ಬಿಟ್ನಲ್ಲ, ಅದೇ ಬೆಂಗಳೂರು ಇಂಜಿನಿಯರು ಅಂತ. ನನಗೆ ಅವ್ನು ಕೊಟ್ಟು ಬೇರೆ ಹೇಳ್ಬಿಟ್ಟೆ, ಇದು ಬೇರೆ ಹಿಂಗೆ ಆಗೋಯ್ತಲ್ಲ, ಏನು ಮಾಡನೆ. ಒಳ್ಳೆ ಕತೆ ಆಗೋಯ್ತಲ್ಲ ಅಂದ್ಕೊಂಡು ನಿಜವಾಗ್ಲೂ ಹೊಸಿ ಅಂದ್ರೆ ಹೊಸಿ ಬೇಜಾರಾಗಲಿಲ್ಲ ಕಣ ನನಗೆ. ಆಳದ ಬಡ್ಡಿಯಿಂದ ನಾನು ಹೋಗಿ ಇವಳ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ತಂಗಿ ಮಾಡ್ಕೊತಾಳೆ ಮದುವೆ ಅವ್ನ ಮಗನಿಗೆ ಅಂತ ಅಂದ್ಬಿಟ್ನಲ್ಲ. ಒಳ್ಳೆ ಸರಿಯಾಗಿ ಸೇಮ್ ಆದಂಗೆ ಆಯ್ತಲ್ಲ ಅಂದ್ಕೊಂಡು ಹೊಸಿ ಯೋಚನೆ ಮಾಡಿಲ್ಲ ನಾನು. ಆಮೇಲೆ ಒಬ್ಬರು ಕೊಟ್ಟು ಹೇಳಿದೆ ನಾನು, ನನ್ನ ತಂಗಿ ಮನೆಗೆ ಅಂತ ಹೇಳಿ ಸಿಕ್ತೋಗೆಲ್ಲವ ಎಲ್ಲರೂ ಕೇಳೋಕ್ಕಾಗ್ಬಿಟ್ರು. ನನಗಂತ ಬೇಜಾರಾದಂಗೆ ಆಗ್ಬಿಡ್ತು. ಅಷ್ಟು ಆಸೆ ಇಟ್ಕೊಂಡಿವ್ನಿ, ನಿರಾಸೆ ಮಾಡ್ಬಿಟ್ರಲ್ಲ ಅಂದ್ಕೊಂಡು ಹೊಸಿ ಬೇಜಾರಾಗಿಲ್ಲ ಕಣವ ನನಗೆ. ಅದಕ್ಕೆ ನಾನು ಕುಟ್ಟಾಕ ಮಾತ್ಬಿಟ್ಟಪ್ಪ, ನಾನೇನು ಮಾಡ್ಕೋಬೇಡ ಅಂತ ಹೇಳಿದ್ನು. ಅಲಕ್ಕಲ್ಲ ನಾನು ಅಯ್ಯೋ ಹೆಂಗೋ ನನ್ನ ಮಗಳ ಮನೆ ಸೇರ್ಕೊಂಡ್ರೆ ನನ್ನ ಮಗಳನ್ನ ನೆಮ್ಮದಿಯಾಗಿ ನೋಡ್ಕೊತಾಳೆ, ಹೆಂಗೋ ಒಂತಕ್ಕೆ ಅತ್ತೆ ಸೊಸೆ ಸರಿ ಆಯ್ತಾರೆ ಅಂತ ನಾನು ಕಾಣಿಸ್ಕೊಂತ ಕುಂತೀನಿ. ನಾನೇನು ಮಾಡ್ಕೋಬೇಡ ಅಂತ ಅಂದಿದ್ನ. ಯಾವ ಥರ ಹೇಳ್ಬಿಟ್ಟೆ ನೀನು. ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ನನಗಂತವೇ. ಬೇಜಾರು ಮಾಡ್ಕೊಬೇಡ, ಸುಮ್ಕಿರವ. ನನಗೂ ಬೇಜಾರಾಗಿತ್ತು, ಅದಕ್ಕೆ ಹೆಂಗೆ ಇದು ಮಾಡ್ದೆ ಕತೆ. ಬೇಜಾರು ಮಾಡ್ಕೊಬೇಡ. ಇನ್ನೇನು ಮಾಡಿಯೇ. ನಿಜವಾಗ್ಲೂ ನನಗೆ ಅಷ್ಟೇ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟಿತ್ತು ಗೊತ್ತಾ. ನೀನೇನು ಹೇಳ್ತೀಯೇ ಎಷ್ಟು ಬೇಜಾರಾಗಿತ್ತು ಅಂದ್ಬಿಟ್ಟು. ಅಯ್ಯಪ್ಪ, ಹುಚ್ಚು ಬಂದದು ಒಂದೇ ಬಾಕಿ ಆಗಿದ್ದಿದ್ದು ನನಗೆ. ಹೆಂಗೋ ಸರಿ ಆಯ್ತಲ್ಲ ಬುಡಿಗ, ತಲೆ ಕೆಡ್ಸ್ಕೊಬಿಡವ. ಇನ್ನೇನು ಮಾಡಿ ಆಯ್ತಾಗೆ. ಆಯಿತು ಹೋಯ್ತು. ನೀನು ಬೇಜಾರು ಮಾಡ್ಕೊಬೇಡ ಕಣವ. ಈಗ ಮುನ್ಸು ಸಮಾಧಾನ ಆಯಿತು. ಒಟ್ಟು ಹೋಗಿ ಚಿನ್ನಬಿಟ್ಟು ಒಂಚೂರು ಮಾತಾಡ್ಕೊ ಬಂದ್ಬಿಟ್ರೆ ನೆಮ್ಮದಿ ಆಗೋಯ್ತೀನಿ. ಸರಿ ಹೋಗಿ ಯಾಕುವೆ ಕೇಳ್ಕೊಬಪ್ಪ ನೀನು. ಸುಮ್ಮನೆ ಸರಿಲ್ಲ ನೀನು ಇದ್ರಂಗೆ ಆಡ್ಬೇಡ. ಆಮೇಲೆ ನೀನು ಹಂಗೆ ಹಿಂಗೆ ಅಂತ ನೀನು ಒಳ್ಳೆ ಇದು ಮಾಡ್ಕೊಬೇಡ. ಕೇಳ್ಕೊಬಂದ್ಬಿಡು ನೀನು ಯಾಕುವೆ ಸರಿಲ್ಲ. ಆಯಿತು ಬಿಡು, ನಾನು ಕೇಳ್ಕೊಬತ್ತೀನಿ. ತಲೆಗೆಡ್ಸ್ಕೊಬೇಡ ಬಿಡು. ಹೋಯ್ತೀನಿ ಈಗಲೇ ಕತೆ ಹುಡುಗರಿಗೆ ಹೇಳ್ಬಿಟ್ಟು ಓದ್ಲಂತೆ ಹೊಂಟೋಗ್ಬಿಟ್ಟು. ಈಗ ಹೊಂಟೋದ್ರೆ ಸಂಜೆ ಹೊತ್ತಿಗೆ ಬರ್ತೀನಿ. ಅಯ್ಯೋ ಬರ್ದವ್ರೆ ಉಳ್ಕಳಿವಂತೆ ಹೋಗು. ಅದಕ್ಕೇನಂತೆ ಹೋಗು, ಲಕ್ಕನ್ ಕರ್ಕೊಂಡು ಹೋಗ್ಬಿಟ್ಟು ಬರೋಗು. ಅವಳು ಕರ್ಕೊಂಡು ಹೋಗೋಣ. ಅವಳು ಬೇರೆ ಏನು ಮಾಡ್ಕವ. ಕರ್ಕ ಹೋಗು. ಹೋಗ್ಬಿಟ್ಟು ಬರೋಗಿ ಇಬ್ರು ಕೂತ್ಕೊಂಡು ಮಾತಾಡ್ಬಿಟ್ಟು ಬರೋಗುರ್ಲ. ಕರ್ಕೊಂಡು ಹೋಗಲ್ಲ ಅವಳು ಎಲ್ಲೂ ಹೋಯ್ಕಿಲ್ಲ ತಗೆ. ನೀನು ಎಲ್ಗೂ ಕರ್ಕ ಹೋಯ್ಕಿಲ್ಲ. ಅಂಗಡಿ ಅನ್ಕೊಂಡು ಓಟ್ ಬರೋಗುರ್ಲ ತಗೆ. ಕೇಳ್ಕೊಂಡು ಮಾತಾಡ್ಕೊ ಬರೋಗುರ್ಲ ತಗೆ. ಸರಿ ಆಯಿತು. ಯಾರೋ ಸಾಮಾನು ತಗೊಳಕ್ಕೆ ಬತ್ತಿ ಮದುವೆಗೆ ಅಂದರು. ನಾನು ಇದ್ದಾಗಲೇ ಬಂದ್ಬಿಟ್ಟು ಸರಿ ಆಯ್ತದೆ ಅವರು. ಇನ್ನೇನು ಬಿಡೋತ್ತಾಗೆ ಒಂಚೂರು ಲೇಟಾಗಿ ಹೋಯ್ತೀನಿ. ಇನ್ನೇನು ಅಲ್ವಾ, ಉಳ್ಕೊಬತ್ತೀವಂತೆ. ಹಂಗೆ ಮಾಡು ಮತ್ತೆ. ಹಂಗೆ ಮಾಡ್ಲ. ಲೇಟಾಗಿ ಹೋಗಿ ಈಗೇನಂತೆ. ಸರಿ ಆಯಿತು, ಲೇಟಾಗಿ ಹೋಯ್ತೀವಿ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.